ಇನ್ನ ವಿಡಿಯೋ ಪ್ಲೇ ಮಾಡಿದಾಗ ಅಂದ್ರೆ ಟಾರ್ಗೆಟ್ ನಾಮಿನೇಷನ್ ವಿಡಿಯೋ ಏನಿದೆ ಪ್ಲೇ ಮಾಡಿದಾಗ ನೀವು ಒಂದ್ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀರಿ ಅಲ್ಲಿ ಏನಂದ್ರೆ ಈ ತರ ಮಾಡ್ತಾ ಇದಾರೆ ನಾವು ಹಂಗೆ ಮಾಡ್ಬೇಕು ಅನ್ನೋ ಆಂಗಲ್ ಅಲ್ಲಿ ಇರುತ್ತೆ ಅಂದ್ರೆ ಮಾಡ್ತಾ ಇರೋದ್ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತಾ ಇರ್ತೀರಿ ಮನೆಯಲ್ಲಿ ಯಾರ ತರ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಅಂತ ಅಂದ್ರೆ ಇವಾಗ ಅವ್ರೇನ್ ಟಾರ್ಗೆಟ್ ಮಾಡೋದು ನಾವು ಮಾಡೋಣ ನೀವು ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಅದು ಬಟ್ ಮಾಡೋಣ ಅನ್ನೋ ತರ ಬಂದಿದ್ದದು ಹಂಗಿದ್ರೆ ಯಾರಲ್ಲಿ ಎಕ್ಸಾಕ್ಟ್ ಆಗಿ ಟಾರ್ಗೆಟ್ ಮಾಡ್ತಾ ಇರೋದು ಅಂತ ಇಲ್ಲ ನಾನು ಅದನ್ನ ಯಾರೋ ಒಬ್ರು ಟಾರ್ಗೆಟ್ ಮಾಡ್ತಾ ಇದಾರೆ ನಾವು ಆತರ ಮಾಡೋಣ ಅಂತ ಹೇಳಿಲ್ಲ. ಇಟ್ ವಾಸ್ ಅ ಡಿಫ್ರೆಂಟ್ ಥಿಂಗ್. ನಾನು ಏನ್ ಹೇಳಿದ್ದು ಅಂದ್ರೆ ನಾವು ಯಾವತ್ತೂ ಯಾರ ಒಬ್ರು ವ್ಯಕ್ತಿ ಹೆಸರು ತಗೊಂಡು ನಾಮಿನೇಟ್ ಇವ್ರನ್ನೇ ಮಾಡೋಣ ನಾವೆಲ್ಲರೂ ಗುಂಪಾಗಿ ಸೇರ್ಕೊಂಡು ಇವ್ರನ್ನೇ ನೋ ದಟ್ ವಾಸ್ ನಾಟ್ ದ ಕೇಸ್. ನಾನ್ ಏನ್ ಹೇಳಕ್ ಹೋದೆ ಅಂದ್ರೆ ಇಷ್ಟು ಜನ ನಾಮಿನೇಟ್ ಆಗ್ತಾ ಇದಾರೆ, ಕಣ್ಣಿಗೆ ಕಾಣಿಸೋ ರೀಸನ್ ಕೊಟ್ಟು ಯಾಕೆ ನೀವು ಅವ್ರನ್ನ ನಾಮಿನೇಟ್ ಮಾಡಲ್ಲ? ಯಾವ್ದೋ ಸಿಲ್ಲಿ ರೀಸನ್ ಕೊಟ್ಟು ಯಾರನ್ನೋ ನಾಮಿನೇಟ್ ಮಾಡ್ತೀರಾ? ಮನೇಲಿ ಒಂದ್ ದೊಡ್ಡ ವಿಷಯ ನಡೆದಿರುತ್ತೆ, ಕಣ್ಣಿಗೆ ಕಾಣಿಸುವಂತ ವಿಷಯ, ಅವ್ರನ್ನ ಯಾಕೆ ನೀವು ನಾಮಿನೇಟ್ ಮಾಡ್ತಾ ಇಲ್ಲ ಅಂತ ಆ ಒಂದು ಸ್ಟೇಟ್ಮೆಂಟ್ ತಗೊಂತೀನಿ ಅಷ್ಟೇ. ಓಕೆ, ಇನ್ನ ಧನರಾಜ್ಗೆ ಒಂದು ಸೂಪರ್ ಪವರ್ ಇರುತ್ತೆ, ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಉತ್ತಮ ಕೊಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಆಗ ಅವರು ನಿಮ್ಮ ಹೆಸರು ತಗೊಂತಾರೆ ಅಂಡ್ ಅವತ್ತು ನೀವು ಅದನ್ನ ನಿಮ್ ತಾಯಿಗೆ ಡೆಡಿಕೇಟ್ ಮಾಡ್ತೀರಿ. ನಿಮ್ಗೆ ಏನ್ ಅನ್ಸತ್ತೆ ಧನರಾಜ್ ಡಿಸಿಷನ್ ಗಳ ಬಗ್ಗೆ ಏನ್ ಅನ್ಸತ್ತೆ? ಇಲ್ಲ, ಅವರು ತುಂಬಾ ಪ್ರಾಮಾಣಿಕವಾಗಿ ಅವ್ರ ಡಿಸಿಷನ್ ತಗೊಂತಾರೆ. ಫಸ್ಟ್ ಫ್ಯೂ ವೀಕ್ಸ್ ಎಲ್ರಿಗೂ ಮನೆಯವರಲ್ಲಿ ಇರೋರ್ಗೆಲ್ರಿಗೂ ಅನ್ನಿಸ್ತಾ ಇತ್ತು ಅವರು ತುಂಬಾ ಕನ್ಫ್ಯೂಸ್ಡ್ ವ್ಯಕ್ತಿ, ಅವರು ಹೇಳುವಂತ ಮಾತುಗಳು ಅವರು ತುಂಬಾ ಕನ್ಫ್ಯೂಷನ್ ಅಲ್ಲೇ ಅವರು ಹೇಳ್ತಾರೆ, ಆ ತರದೆಲ್ಲ ಒಪಿನಿಯನ್ಸ್ ಇತ್ತು. ಬಟ್ ಆಮೇಲೆ ಗೊತ್ತಾಗುತ್ತೆ ಅವ್ರು ವ್ಯಕ್ತಪಡಿಸುವಂತ ರೀತಿ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಅವ್ರು ಹೇಳುವಂತ ಪಾಯಿಂಟ್ಸ್ ಇದೆಯಲ್ಲ ತುಂಬಾ ಪ್ರಾಮಾಣಿಕತೆ ಇರುತ್ತೆ ಅದರಲ್ಲಿ, ತುಂಬಾ ಆನೆಸ್ಟ್ ಆಗಿ ಅವರು ಒಪಿನಿಯನ್ಸ್ ನ ಶೇರ್ ಮಾಡ್ತಾರೆ. ಅಂಡ್ ರೀಸೆಂಟ್ ಆಗೂ ಅವ್ರಿಗೆ ಉತ್ತಮ ಸಿಕ್ತು ಫಾರ್ ದ ಸೇಮ್ ರೀಸನ್. ತುಂಬಾ ಕಿಚ್ಚನ ಚಪ್ಪಾಳೆ ಕೂಡ ಸಿಗುತ್ತೆ ಆ ಒಂದು ರೀಸನ್ಗೆ, ತುಂಬಾ ಪ್ರಾಮಾಣಿಕವಾಗಿ ಮಾತಾಡಿದ್ರು ಅಂತ. ಐ ಥಿಂಕ್ ನಾನು ಉತ್ತಮ ತಗೊಂಡಿದ್ದು ಅವ್ರ ರೀಸನಿಂಗ್ ಅಲ್ಲಿ ಎಲ್ಲೋ ಒಂದ್ ಕಡೆ ನನ್ಗೂ ಅನ್ನಿಸ್ತು, ಇಲ್ಲಪ್ಪ ನಾನು ಅವತ್ತು ಓಡಾಡ್ದೆ, ಟಾಸ್ಕ್ ರದ್ದಾಗೋ ಟೈಮ್ ಅದಕ್ಕಿಂತ ಮುಂಚೆ ನಾನು ಹೋಗಿ ಎಲ್ಲಾರ ಹತ್ರನೂ ಮಾತಾಡ್ತೀನಿ, ಯುವರಾಣಿ ಹತ್ರನೂ ಹೋಗಿ ಮಾತಾಡ್ತೀನಿ, ಮಹಾರಾಜನ ಹತ್ರನೂ ಹೋಗಿ ಮಾತಾಡ್ತೀನಿ. ಐ ಟ್ರೈ ಟು ರೀಡ್ ದ ಪಾಯಿಂಟ್ಸ್ ಅಂಡ್ ರದ್ದಾಗಕ್ಕೂ ಮುಂಚೆ ನಾನು ಹೋಗಿ ಹೇಳ್ತೀನಿ ರದ್ದಾಗುತ್ತೆ ಇದು, ಹಿಂಗೆ ಮಾಡಬೇಡಿ, ದಯವಿಟ್ಟು ಏನಾದ್ರು ಒಂದು ಸ್ಕೋರ್ ಹಾಕಿ ಪರವಾಗಿಲ್ಲ ನೆಕ್ಸ್ಟ್ ರೌಂಡ್ ಅಲ್ಲಿ ನೋಡ್ಕೊಳ್ಳೋಣ, ಸಮಥಿಂಗ್ ಲೈಕ್ ದಟ್. ಐ ಥಾಟ್ ಅದೊಂದು ರೀಸನ್ ಕೊಟ್ಟಿದ್ದು ನನ್ಗೆ ಇಷ್ಟ ಆಯ್ತು.